ನಾವ್ ಎಲ್ಲಾದ್ರೂ ಹೋಗ್ಬೇಕಂದಾಗ ಮಾತ್ರ ಈ ಮಗು ಹೀಗೆ ಖಂಡಿತ ರೆಡಿ ಆಗಲ್ಲ. ನಾವು ಪ್ಲೇಯಲ್ಲಿ ಯಾಕೆ ಹೋಗ್ತಾ ಇದೀವಿ? ಹೋಗೋಣ. ಬಾಯ್. ಸೊ ಅದು ವಿಷಯ. ನನ್ ಮಗ ಇವತ್ತು ಅವ್ನ ಫ್ರೆಂಡ್ಸ್ ಜೊತೆ ಪ್ಲೇ ಏರಿಯಾಗ ಹೋಗ್ತಾ ಇದ್ದಾನೆ, ಅದಕ್ಕೆ ಇಷ್ಟು ಖುಷಿಯಾಗಿದ್ದಾನೆ. ಅಂಡ್ ನಾವಿಬ್ರು ಇವತ್ತು ಥೀಮ್ ತಕ್ಕನಂಗೆ ಡ್ರೆಸ್ ಮಾಡ್ಕೊಂಡು ರೆಡಿ ಆಗಿದೀವಿ. ಫಸ್ಟ್ಲಿ ನಿಮ್ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ ಡ್ರೆಸ್ ಡೀಟೇಲ್ಸ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಇಮಿಡಿಯೇಟ್ ಆಗಿ ಕಳ್ಸ್ಕೊಡ್ತೀನಿ. ಈಗೆಲ್ಲ ಎಲ್ರ ಮನೇಲೂ ಒಬ್ಬೊಬ್ಬರೇ ಮಕ್ಳಿರ್ತಾರೆ. ಸೊ ಸ್ಕೂಲಲ್ಲಿ ಎಲ್ರು ಪರಿಚಯ ಆಗ್ತಾರೆ. ಬಟ್ ಸ್ಕೂಲಲ್ಲಿ ಅವ್ರ ಎವ್ರಿ ಡೇ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಎಂಗೇಜ್ ಆಗಿರ್ತಾರೆ, ಬ್ಯುಸಿ ಆಗಿರ್ತಾರೆ. ಸೊ ಈ ತರ ಹಾಲಿಡೇಸ್ ಅಲ್ಲಿ ಎಲ್ರು ಹೊರಗಡೆ ಮೀಟ್ ಮಾಡಿದ್ರೆ, ಅದು ಇಂಥ ಪ್ಲೇ ಏರಿಯಾನಲ್ಲಿ ಮೀಟ್ ಮಾಡ್ಬಿಟ್ರೆ ಅವ್ರನ್ನ ಹಿಡಿಯೋದೇ ಬೇಕಾಗಿಲ್ಲ. ಯಾರು ಅವ್ರನ್ನ ಕಂಟ್ರೋಲ್ ಮಾಡಕ್ಕೂ ಆಗಲ್ಲ, ಅವ್ರ ಕಂಟ್ರೋಲ್ ಆಗೋದು ಇಲ್ಲ. ಆಡಿ ಆಡಿ ಟಯರ್ಡ್ ಆಗಿ ಬುಕ್ಸ್ ಇಟ್ಕೊಂಡು ಕೂತ್ಕೊಂಡ್ರೆ ಹೊರತು ಮನೆಗೆ ಹೋಗೋಣ ಅಂದ್ರೆ ಮಾತ್ರ ಯಾರು ರೆಡಿ ಇರ್ಲಿಲ್ಲ. ಸೊ ಮಕ್ಳೆಲ್ಲ ಇಷ್ಟು ಆರಾಮಾಗಿದ್ರೆ ನಮ್ ಪೇರೆಂಟ್ಸ್ಗೆ ಇನ್ನೇನ್ ಬೇಕು ಹೇಳಿ. ನಾವು ತುಂಬಾನೇ ಚಿಲ್ ಮಾಡಿದ್ವಿ, ತುಂಬಾ ಫನಿ ಕಾನ್ವರ್ಸೇಷನ್ಸ್ ಆಯ್ತು, ನಮ್ ಫ್ರಸ್ಟ್ರೇಷನ್ಸ್ನೆಲ್ಲ ಆಚೆ ಹಾಕೊಂಡ್ವಿ. ವಿ ಹ್ಯಾಡ್ ಅ ರಿಯಲಿ ಗುಡ್ ಟೈಮ್. ಮಕ್ಳಿಗಿಂತ ಹೆಚ್ಚಾಗಿ ಈ ಬ್ರೇಕ್ ನಮಗ್ ಬೇಕಿತ್ತು ಅಂತ ನಮ್ಗೆ ಇವತ್ತು ಅನ್ನಿಸ್ತು. ಸೊ ವಿ ಹ್ಯಾಡ್ ಪ್ಲಾನ್ ಟು ಹ್ಯಾವ್ ಮೋರ್ ಸಚ್ ಬ್ರೇಕ್ಸ್ ಆಲ್ಸೋ. ಸೊ ಅದೆಲ್ಲ ಆದ್ಮೇಲೆ ಒಂದ್ ಒಳ್ಳೆ ಹೋಟೆಲ್ಗೆ ಹೋಗಿ ಯಾರ್ಯಾರಿಗೆ ಏನೇನ್ ಬೇಕು ಹೊಟ್ಟೆ ತುಂಬಾ ಊಟ ಮಾಡಿದ್ವಿ, ತುಂಬಾನೇ ಎಂಜಾಯ್ ಮಾಡಿದ್ವಿ. ಅದು ಮುಗಿಸ್ಕೊಂಡು ವಾಪಸ್ ಮನೆಗಳಿಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ದಿನ. ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ.